ಅಷ್ಟೊಂದು ಒಳ್ಳೆ ವ್ಯಕ್ತಿ ಸತ್ಯ ವ್ಯಕ್ತಿ ಅಂತ ಇಟ್ಕೊಳ್ಳೋ ನಾವು. ನನ್ನ ಮಗ ಸಣ್ಣ ಇದ್ದೀನಿ ಬಾಯಿ ಎಂದು ಕರೆದ್ಬಿಟ್ಟೆ ಕೊಡ್ದ. ವೀರಪ್ಪನಿಗೆ ಭಯ ಇರ್ಲಿಲ್ವಾ ಪೊಲೀಸ್ ಮೇಲೆ? ಹಿಂಗ್ ಹೊಡಿಬೇಕು ಪೊಲೀಸ್ನವ್ರು ಬೋಳಿ ಮಕ್ಕಳು ಸಾಯಿಸ್ಬೇಕು ಮಾಡ್ಬೇಕು. ನಾವು ಹೋಗೋ ದಾರಿ ಹೋಗೋ ಬೆಟ್ಟದಲ್ಲಿ ಯಾವ ಅಧಿಕಾರಿ ಬರೋಕ್ಕಾಗಲ್ಲ. ಇದು ಬಹಳ ಈಜಿಯಾಗಿ ದುಡ್ಡು ಆಯ್ತದಲ್ಲ. ದಂತಕ್ಕಿಂತ ಗಂಧದ ಮರ. ಹೌದು, ಆನೆ ಎಂಬುದು ಜೀವದ ಜೊತೆಗೆ ಹೋರಾಟ. ಎಷ್ಟಾನೆ ಹೊಡಿಬೇಕಿತ್ತು ನೀವು ಅಷ್ಟು ಕೆಜಿ ತರಬೇಕು ಅಂದ್ರೆ? ಈಗ ನಮ್ಮ ಭೀಮ ಅರ್ಜುನ ಇರ್ತಾನಲ್ಲ, ಅಂಬಾರಿ ಓದ್ತಾರಲ್ಲ, ಅಂತ ವ್ಯಕ್ತಿಗೆಲ್ಲ ಸಿಕ್ಕಿದ್ರೆ ಒಂದು 4-5 ಸಿಕ್ಕಿದ್ರೆ ಸಾಕು. ನಮ್ಮ ವರ್ಕಿಂಗ್ ಮಾಡೋದು ನೈಟ್ 9 ಗಂಟೆಗೆ ಮೇಲೆ. ಸರ್ ಇನ್ನೊಂದು, ನೀವು ಜೈಲಲ್ಲಿ ಎಷ್ಟು ವರ್ಷ ಇದ್ರಿ? ಜೈಲಲ್ಲಿ 6 ವರ್ಷ. ಯಾವ ಜೈಲು? ಮೈಸೂರು ಜೈಲು. ಬಟ್ ನಿಮಗೆ ತಮಿಳ್ನಾಡು ಪೊಲೀಸಿಂದ ಏನೂ ತೊಂದರೆ ಆಗಲಿಲ್ಲ, ಬರೀ ಕರ್ನಾಟಕ ಮಾತ್ರ. ಸೊ ನೀವು ಸರೆಂಡರ್ ಆಗಿದ್ದು ಅದೇ ಒಂದು ಒಪ್ಪಂದ ಏನಾರು ಆಗಿರ್ಬೇಕಲ್ಲ? ಇಲ್ಲ ಸರ್, ಸಾಹೇಬ್ರ ಹತ್ರ ಸರೆಂಡರ್ ಆದ್ವಿ. ಅವರು ಹತ್ಯೆ ಆಗೋಕ್ಕೆ ಒಂದೂವರೆ ತಿಂಗಳು 2 ತಿಂಗಳು ಮುಂಚೆನೇ ದೇವಸ್ಥಾನ ಕೆಲಸ ಎಲ್ಲ ಮುಗಿಸ್ಕೊಂಡು ತಗೊಂಡೋಗಿ ಕೋರ್ಟ್ ಕೊಟ್ಟರು. ಕೋರ್ಟಲ್ಲಿ ತಗೊಂಡೋಗಿ ಆಮೇಲೆ ಮೈಸೂರು ಜೈಲು ಸೇರಿಸಿದ್ರು. ಅಲ್ಲಿ ಇದ್ವಿ, ಲಾಯರ್ಗೆಲ್ಲ ಅದ್ರ ಕಟ್ಟಿದ್ರು. ಅದಕ್ಕೊಳಗಡೆ ಸಾಹೇಬ್ರು ಹತ್ಯೆ ಮಾಡ್ದ. ನಮ್ಮನ್ನು ನೋಡೋಕೆ ಯಾರು ಗತಿ ಇಲ್ಲ. ಸೊ ನೀವು ಸರೆಂಡರ್ ಆಗಿ ಹೋಗಿದ್ದೀರಾ, ನೀವು ಕೋರ್ಟಿಗೆ ಅಟೆಂಡ್ ಆಗಬೇಕು, ಅಷ್ಟರಲ್ಲಿ DCF ಶ್ರೀನಿವಾಸ್ ಅವರು ಕೊಲೆ ಮಾಡ್ದ. ಆಮೇಲೆ ನೋಡೋಕೆ ಯಾರಿಲ್ಲ, ಮನೆ ಕಡೆನೂ ಬಹಳ ಕಷ್ಟ. ಹಂಗೆ ಹಿಂಗೆ ಪರದಾಡಿಕೆರೆ 6 ವರ್ಷ ಕಳೆದ. ಆ ಲಾಯರ್ಗಳೇ ಕೇಸ್ ಸ್ವಲ್ಪ ಮನೆಯವರು ಅಷ್ಟಿಷ್ಟು ಜಮೀನು ಇತ್ತಲ್ಲ ಮಾರಿಗಿರಿ ಕೊಟ್ಟರು. ಕೊಟ್ಟ ಮೇಲೆ ಕೇಸ್ ಮುಗಿಸ್ಕೊಟ್ರು. 6 ವರ್ಷ ಕಳೆದು ಬಂದ ಮೇಲೆ STF ಸೇರ್ಬೇಕಾಗಿ ಒಂದು 3-4 ಜನ ನಮ್ಮ ಜೊತೆಗೆ ಬಂದವ್ರು ಹೋಗಿ ವೀರಪ್ಪನ ಜೊತೆಗೆ ಸೇರ್ಬಿಟ್ರು. ಮತ್ತೆ ವಾಪಸ್ ಜೈಲ್ಗೆ ಹೋಗಿ ಬಂದ್ಮೇಲೆ ವೀರಪ್ಪನ ಜೊತೆ ಹೋದ್ರು. ಹೌದು, ಅರ್ಜುನ, ವೀರಪ್ಪನ ತಮ್ಮ ಅರ್ಜುನ, ಒಡಕೆಯಲ್ಲಿ ದೊರೆಸ್ವಾಮಿ. ಬಟ್ ನೀವು ಅರ್ಜುನ ಎಲ್ಲ ಜೈಲಲ್ಲಿ ಇದ್ದವ್ರು 6 ವರ್ಷ. ಅವ್ರ ಅಣ್ಣ ಜೈಲಲ್ಲಿ ನಮ್ಮ ಜೊತೆಗೆ ಇದ್ಕೊಂಡ. ಅವ್ನಿಗೆ ಬಂದು ಕೇಸ್ ಮುಗಿದಿಲ್ಲ. ಮತ್ತು ಪಾಳಾರ್ ಬಾಂಬ್ ಪ್ಲಸ್ ಮಾಡಿದ್ರೆ 22 ಜನ ಸೈಮನ್ನು ಇವರೆಲ್ಲ ಪುನಃ ಹೋಗಿ ಸೇರಿದ್ರಲ್ಲ. ನಾವು ಬಂದ್ಮೇಲೆ ಶಂಕರಬೀರ್ ಸಾಹೇಬ್ ನಮ್ಮನ್ನು ಬಿಟ್ಟಿಲ್ಲ. ಇವರು ಹೋಗ್ಬಿಡ್ತಾರೆ, ನನ್ನ ಮಕ್ಳು ಬಿಡಬಾರ್ದು ಅಂದ್ಬಿಟ್ಟು ಇದು ಮಾಡಿದ್ರು. ಅವ್ರು ನಿಮ್ಮನ್ನ ಇಟ್ಕೊಂಡಿದ್ರು. ನೀವು ಜೈಲಿಂದ ರಿಲೀಸ್ ಆಗಿದೆ ಯಾವ ಡೇಟಲ್ಲಿ? 92ರಲ್ಲಿ 97ರಲ್ಲಿ. ಬಟ್ ನೀವು ಅರೆಸ್ಟ್ ಆಗಿದ್ದು 91ರಲ್ಲಿ ಸರೆಂಡರ್ ಆಗಿದ್ದು, 97ರಲ್ಲಿ ರಿಲೀಸ್ ಆಗಿದ್ದು. ಹೊರಗಡೆ ಬರೋಕ್ಕೆ ಇಷ್ಟನೂ ಪಟ್ಟಿಲ್ಲ. ಆವಾಗ ಜೈಲಲ್ಲಿ ಮುತ್ತಪ್ಪ ರೈ, ಜೋಲಲ್ಲಿ ಕೃಷ್ಣಪ್ಪ ಅವರೆಲ್ಲ ಇದ್ರು. ಅವರು ಹೇಳಿದ್ರು ನಮಗೆ, ನೀವು ಹೊರಗಡೆ ಖಂಡಿತ ಗುಂಡಾರಿಸ್ಬಿಡ್ತಾರೆ, ಪೊಲೀಸ್ನವ್ರು ಬಿಡೋಲ್ಲ. ನಿಮಗೆ ನಮ್ಮ ರಾಷ್ಟ್ರದಲ್ಲಿ ಭಾರತದಲ್ಲಿ ನಿಮಗೆ ಸೇಫ್ಟಿಯಾಗಿ ಜಾಗ ಅಂದರೆ ಮೈಸೂರು ಜೈಲೇ, ಇಲ್ಲೇ ಇದ್ಬಿಡಿ. ಅವನ ಕತೆ ಯಾವುದೋ ಫಿನಿಶ್ ಆಗಲಿ, ಆಮೇಲೆ ಹೊರಗೆ ನಿಮ್ನ ಯಾರು ತಿರುಗಿ ನೋಡಲ್ಲ ಎಂದರು. 6 ವರ್ಷ ಮುಗಿಯೋಕೊಳ್ಳೋದು ಕೇಸ್ ಮುಗಿಸಿ ಬ್ಯಾಸ್ಟೇಟ್ ಹೊರಗೆ ಓಡಿಸ್ಬಿಟ್ರು. ಹೋಗ್ರಯ್ಯ ಅಂದ್ಬಿಟ್ರು. ಸರ್ ಬಟ್ ನೀವು ಜೈಲಲ್ಲಿ ವೀರಪ್ಪನವ್ರ ತಮ್ಮನ ಜೊತೆ ಎಲ್ಲ ಇದ್ರಲ್ಲ, ಅವರೆಲ್ಲ ಹೆಂಗೆ ಸರ್? ಅರ್ಜುನ ಎಲ್ಲ ಯಾವ ರೀತಿ ಇರ್ತಿದ್ದ? ಅವಾಗೆಲ್ಲ ಚೆನ್ನಾಗಿದೆ. ನಾಳೆ ಹೋಗಲ್ಲ ಕಣ, ಅವ್ನ ಸಾವಾಸನೆ ಬೇಡ, ಅವ್ನು ಸತ್ರ ಹೋಗಲ್ಲ, ಕೊಲೆಗಳ ಸೆಟ್ಲ್ ಆಗ್ಬಿಡ್ತೀನಿ ಹಂಗಾಗಿ ಹೇಳ್ಕೊಂಡಿದ್ದ. ಅಲ್ಲಿಂದ ಇಲ್ಲಿ ಬಂದ ಮೇಲೆ ಹೋಗಿ ಅನ್ನ ಜಾತಿಗೆ ಸೇರ್ಕೊಂಡು ಶ್ರೀನಿವಾಸ ಸಾಹೇಬ್ರು ಕರ್ಕೊಂಡೋಗಿ ಬಿಟ್ಬಿಟ್ಟು. ಇವತ್ತು ಅವ್ನು ಸಾಧನೆ ಮಾಡಿರೋದು ಏನಿದೆ? ಒಳ್ಳೆ ಮನುಷ್ಯನ ಸಾಯಿಸ್ದೆ. ನೀನೇನು ಸಾಯಿಸ್ಬಿಟ್ಟು ಒಂದು 100 ವರ್ಷ ಉಳಿದಿದ್ರೆ ಸತ್ನಾಗ ನೀವು ಒಳ್ಳೆಯವನಪ್ಪ, ನಿನ್ನ ಹಣೆ ಬರೋಣ ಹೋಯ್ತಲ್ಲ. ನಮ್ಮಂಥವ್ರು ಅವನು ಸಾವಾಸನೆ ಬೇಡ ಅಂದಿದ್ದಕ್ಕೆ ಇವತ್ತಿನ ಜೀವಂತವಾಗಿ ಓಡಾಡ್ತಾ ಇರ್ತೀವಿ. ನಮ್ಮ ಆರೋಗ್ಯದಲ್ಲಿ ಬಹಳ ಏರುಪೇರು ಇದೆ, ಏನೋ ಜೀವಂತವಾಗಿ ಇರ್ತೀವಿ. ಈ ಮಟ್ಟಿಗೆ ಬಂದು ನೋಡ್ಕೊಂಡಿರ್ತೀವಿ ಜನಗಳನ್ನು. ಇಷ್ಟೊಂದು ಟೆಕ್ನಾಲಜಿ ಎಲ್ಲ ನೋಡಿರ್ತೀವಿ. ಆವತ್ತು ಆ ಕಾಲದಲ್ಲಿ ಮೊಬೈಲ್ ಅಂದರೆ ಏನಿಲ್ಲ. ಇವತ್ತು ಮೊಬೈಲ್ ಗಂಟೆ ನಾವು ಜೋಬಿಗೆ ಮೊಬೈಲ್ ಹಾಕೋ ಮಟ್ಟಿಗೆ ಬಂದಿರ್ತೀವಿ. ಒಳ್ಳೆಯವ್ರು ಸಹವಾಸ ಮಾಡಿದ್ದಕ್ಕೆ. ಕೆಟ್ಟವ್ನ ಸಹವಾಸ ಮಾಡಿದರೆ ಎಲ್ಲಿ ಸಾಯ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಗೊತ್ತಿಲ್ಲ. ಸರ್ ಒಟ್ಟು ಆ 22 ಜನ ಸರೆಂಡರ್ ಏನಾದ್ರಲ್ಲ ನೀವು, ಸೊ ಆ 22 ಜನ ಸರೆಂಡರ್ ಆಗೋಕ್ಕೆ DF ಅವರೇ ಕಾರಣ ಅಲ್ವಾ? ಅಂದರೆ ಅವ್ರು ಹೇಳಿ ನಿಮಗೆ ಬುದ್ಧಿವಾದ ಹೇಳಿ. ಅಂದರೆ ಈ ಅರ್ಜುನ ಸರೆಂಡರ್ ಆದ್ರಲ್ಲ ನಿಮ್ಮ ಜೊತೆ, ಅವ್ರೇನಾದ್ರೂ ಮುಂಚೆನೇ ಈ ರೀತಿ ಪ್ಲಾನ್? ಈಗ DF ಅವರಿಗೆ ಅರ್ಜುನ್ ಅವನು ಅವ್ರ ಅಣ್ಣನ ಜೊತೆಗೆ ಗಲಾಟೆ ಮಾಡಿಕೊಂಡು 86ರಲ್ಲಿ ಕೋಟೂರು ಮಹದೇವ ತಂಗಗಳಿಂದ 2 ಕೊಲೆ ಮಾಡಿದ್ದ. ಆ ಕೇಸಲ್ಲಿ ಹೋಗಿ ಅವನೇ ಪೊಲೀಸ್ MMLCಯಲ್ಲಿ ದಿನೇಶ್ ಸಾಹೇಬ್ರ ಹತ್ರನೇ ಸರೆಂಡರ್ ಆಯ್ತಾನೆ. ಅದು ಸಪ್ರೇಟ್ ಹಂಗಂದ್ರೆ? ಅವನು 87ರಲ್ಲಿ ಸರೆಂಡರ್ ಆಯ್ತಾನೆ. 87ರಲ್ಲಿ ಅಣ್ಣನಿಗೆ ಅವನು ಗಲಾಟೆ ಆಗ್ಬಿಡ್ತು. ವೀರಪ್ಪನಿಗೂ ಅರ್ಜುನಿಗೂ ಗಲಾಟೆ ಆಗಿ ಅವನು ಹೋಗಿ ನೀನು ಸಾವಾಸನೆ ಬೇಡ, ಸರೆಂಡರ್ ಆಯ್ತೀನಿ ಅಂತ ಆಗ್ಬಿಟ್ಟ. ಸರೆಂಡರ್ ಆಗಿ ಜೈಲಲ್ಲಿ ಕೇಸ್ ಗೀಸೆಲ್ಲ ಮುಗಿಸ್ಕೊಂಡು ಬಂದು ಪುನಃ ಹೋಗಿ ಸೇರಿದ್ದವನು. ಮುಗಿಸ್ಕೊಂಡು ಮತ್ತೆ ಬಂದು 90ರಲ್ಲಿ ಹೊರಗೆ ಬರ್ತಾನೆ. 91ರಲ್ಲಿ ತಗೊಂಡೋಗಿ ಸಾಹೇಬ್ರನ್ನ ಬಿಟ್ಬಿಟ್ಟ. ಸರ್ ನೀವು DF ಅವ್ರು ಏನಾರು ಇರಲಿಲ್ಲ ಅಂದರೆ ನೀವೇನಾದ್ರು ಸರೆಂಡರ್ ಆಗ್ತಿದ್ರ ನಿಜವಾಗ್ಲೂ?
ಆಗ್ತಿರ್ಲಿಲ್ಲ. ಆಗ್ತಾಯಿಲ್ಲ. ಮತ್ತೆ ನೀವು ವೀರಪ್ಪನ ಜೊತೆನೇ ಕಂಟಿನ್ಯೂ ಅದೇ ರೀತಿ? ಇಲ್ಲ, ಕತೆ ಮುಗಿದು ಬಿಡೋದು. ನೋ ನಾವು ಮಾಡಿದ ಅಹಂಕಾರಕ್ಕೆ, ನಮಗಿದ್ದ ದುರಹಂಕಾರಕ್ಕೆ ಇದೊಂದು ಜಾಗದಲ್ಲಿ ಹೊಡ್ಸಾಯಿಸ್ಬಿಡೋದು. ವಾಟ್ಸಾಯಿಸ್ಬಿಡೋರು. ನೀವು ಕಾಡಲ್ಲಿ ಇದ್ದಾಗ ಸರ್, ವೀರಪ್ಪನ ಜೊತೆ ಇದ್ದಾಗ ಪೊಲೀಸರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಆ ರೀತಿ ಉದಾಹರಣೆಗಳು ಯಾವ್ದಾರು ಇದೆಯಾ? ಏನಿಲ್ಲ, ಆ ರೀತಿ ಏನಿಲ್ಲ. ನಾವು ಅದರೊಳಗೆ ಬಂದ್ಬಿಟ್ಟಿಲ್ಲ. ಆವಾಗ ಬಂದು DCF ಕಂಟ್ರೋಲ್ದಾನೆ STF. ಅದಾದ್ಮೇಲೆ ಬಂದಿದೆ STF. ಅಲ್ಲಿ ಗಂಟ ನಿಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಸ್ಟಾರ್ಟಿಂಗ್. ನಮ್ಮ ರಾಷ್ಟ್ರದಲ್ಲಿ ಅರಣ್ಯ ಇಲಾಖೆಗೆ ಒಬ್ಬರನ್ನ STFಗೆ ಮುಖ್ಯಸ್ಥರಾಗಿ ಮಾಡಿದ್ದು ಶ್ರೀನಿವಾಸ ಸಾಹೇಬರನ್ನೇ. ಆವತ್ತಿಂದ ಇವತ್ತು ಗಂಟ 25 ಗಂಟ ಅವ್ರು ಬಿಟ್ಟು ಇನ್ನು ಬೇರೆ ಯಾರಿಗ ಇದು ಸಿಕ್ಕಿಲ್ಲ ಸ್ಥಾನಮಾನ. ನೀವು ಸರೆಂಡರ್ ಆಗ್ಬೇಕಾದ್ರೆ ವೀರಪ್ಪನ್ಗೆ ಏನಾದ್ರು ಹೇಳಿದ್ರ ನಾವು ಈ ರೀತಿ ಸರೆಂಡರ್ ಆಗ್ತಾ ಇದೀವಿ ಅಂತ? ಹೇಳಿಲ್ಲ. ಅವನು ಮದುವೆಗೆಲ್ಲ ಮಾಡ್ಕೊಂಡ, ಅವನ ಆಟ ಪಾಠ ಎಲ್ಲ ಸ್ವಲ್ಪ ಸರಿ ಇಲ್ಲ. ನಾವು ಕಿತ್ಕೊಂಡು ಓಡಿ ಬಂದಿದ್ದೆ. ನೀವೇನು ಹೇಳ್ದೆ ಕೇಳದೆ ಸುಮ್ಮನೆ ಬಂದ್ಬಿಟ್ಟಿದ್ದು. ಎಷ್ಟು ಜನ ಬಂದ್ರಿ ಸರ್ ನೀವು ಅವಾಗ ಅವ್ರ ಟೀಮಲ್ಲಿ ಎಷ್ಟು ಜನ ಇದ್ರು? ಆವಾಗ 106 ಜನ ಸೇರಿಬಿಟ್ಟಿದ್ರು. ಇಡೀ ಒಂದು ಊರು? 106 ಜನ ಸೇರಿದ ಮೇಲೆ ನಾವು ಬಂದು ಸೇರಿದ ಸಾಹೇಬ್ರ ಹತ್ರ ಸೇರಿದ ಒಂದು 22 ಜನದಲ್ಲಿ ಒಂದು 10-12 ಜನ ಹಳಬರು, ಒಂದು 10 ಜನ ಹೊಸಬರು. 10 ಜನ ಹೊಸಬರು. ಸೊ ನೀವು ಬಿಟ್ಟು ಬಂದಾಗ್ಲೂ ಅವನ ಹತ್ರ ಏನಿಲ್ಲ ಅಂದ್ರೆ ಒಂದು 89 ಜನ ಆದ್ರೂ ಇದ್ರು? ಇದ್ರು. ಆಮೇಲೆ ಅವನು ಪಾಳಾರ್ ಬಾಂಬ್ ಪ್ಲಾಸು, ಸಕ್ಲೆ ಅಹಮದ್, ಕೃಷ್ಣ ಸಾಹೇಬರು ಇದೆಲ್ಲ ಅಟ್ಯಾಕ್ ಮಾಡಿದ್ದವು. ಬಟ್ ಈ ಮೇಯ್ನು ಈ ಪೊಲೀಸ್ ಅವ್ರನ್ನೆಲ್ಲ ಯಾವಾಗ ಸಾಯ್ಸೋಕೆ ಶುರು ಮಾಡಿದ್ದು ನೀವೆಲ್ಲ ಆಚೆ ಬಂದಾಗ? ನೀವೆಲ್ಲ ಆಚೆ ಬಂದ್ಮೇಲೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು? ಶಕೀಲ್ ಅಹಮದ್ ಆಗಲಿ, ದಿನೇಶ್ ಅವರಾಗಲಿ, ಎಲ್ಲ ರಾಮಪುರ, ಮತ್ತೆ ಪಾಲಾರ್ ಬಾಂಬ್ ಬ್ಲಾಸ್ಟ್ ಮತ್ತೆ ಇವರು ಗೋಪಾಲಸೂರು ಸಾಹೇಬರು ಸತ್ತಿಲ್ಲ, ಬದುಕೊಂಡ್ರು, ಅವ್ರನ್ನ ಅಟ್ಯಾಕ್ ಮಾಡಿತ್ತು. ಅಂದ್ರೆ ನೀವಿದ್ದಾಗ ಈ ಮುಂದೆ ಈ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ತಿದ್ರು ವೀರಪ್ಪನವರು? ಇಲ್ಲ, ಅವನು ಹೇಳ್ಕೊಂಡು ತಿರುಗ್ದ, ಹಂಗೆ ಹೊಡಿಬೇಕು, ಹಿಂಗೆ ಹೊಡಿಬೇಕು, ಪೊಲೀಸ್ನವ್ರು ಬೋಳಿ ಮಕ್ಕಳು ಸಾಯಿಸ್ಬೇಕು, ಮಾಡಿಬೇಕು, ನೀರು ಕಿತ್ಬಿಟ್ಟೆ ಬಾಪ, ಸುಮ್ಮನೆ ಯಾಕೆ ಅವರು ನಾವು ಹೊಡೆದ್ರೆ ಅವ್ರು ಹೊಡೆಯಲ್ವಾ? ನಾವೇನೇ ಮಜಲ್ ಲೋಡಿಂಗ್ ಇಟ್ಕೊಂಡು ಎಷ್ಟು ಜನ ಹೊಡೆದ್ಬೋದು, ಅವ್ರ ಹತ್ರ ಏನೇನು ಸ್ಪೆಷಲ್ ಕೆನ್ನೆಗಳು ಇಟ್ಕೊಂಡಿರ್ತಾರೆ, ಹಂಗೆ ಹಿಂಗೆ ಸುಮ್ಮನೆ ತಮ್ಮಸಿ ಮಾತಾಡ್ತಾರೆ. ಕೊನೆಗೆ ಇವನೇನು ಹೊಡೆದು ಅವ್ರಿಗನ್ನೇ ಎತ್ಕೊಂಡು ಹೊಡ್ಬಿಟ್ಟ. ಹೊಡೆಯೋದು ಅವ್ರಿಗನ್ನೇ ಎತ್ಕೊ ಹೋಗೋದು. ಮತ್ತು ಇವನಲ್ಲಿ AK ಪರ್ಚೇಸ್ SLR ಪರ್ಚೇಸ್ ಮಾಡೋಕ್ಕಾಯ್ತು. ಹೌದು, ಅವ್ರದ್ದೇ ಎತ್ಕೊಂಡು ಹೋಗಿದ್ದು. ವೀರಪ್ಪನಿಗೆ ಭಯ ಇರಲಿಲ್ವಾ ಪೊಲೀಸ್ ಮೇಲೆ? ಭಯ ಇದ್ದಿದ್ರೆ ಹೆಂಗೆ ಹೊಡಿಯೋಕೆ ಹೋಗ್ತೇನೆ? ಭಯ ಇರಲಿಲ್ಲ. ಕಾಡು ಅನ್ನೋದನ್ನ ಯಾರೂ ಒಂದು ಪೊಲೀಸ್ ಆಗಲಿ, ಫಾರೆಸ್ಟ್ ಯಾವ ಅಧಿಕಾರಿ ಕಾಡಿನ ಬಗ್ಗೆ ಫುಲ್ ತಿಳಿದವ್ರು ಇರಲಿಲ್ಲ ಸರ್. ಆವತ್ತಿಂದ 50 ಗಂಟ ಹಂಗೆಂದ ಹೇಳ್ಬೋದು. ಈಗ ಕಾಡಲ್ಲಿ ಟೈಬ್ಲಿಸ್ಟ್ಗೆ ನಮ್ಮ ರಾಷ್ಟ್ರದಲ್ಲಿ ಒಂದು ಸ್ಪೆಷಲ್ ಅಂಗೀಕಾರ ಕೊಡ್ತಾರೆ ಸರ್ಕಾರವೇ. ಅವ್ರಿಗೆ ಜಮೀನು ಕೊಡ್ತಾರೆ, ಮನೆ ಕೊಡ್ತಾರೆ ಕಾಡು ಒಳಗಡೆ. ಆ ಥರ ಈಗ ಅವ್ರಿಗೆ ತಿಳಿದಿರೋದು ಅರಣ್ಯಾಧಿಕಾರಿಗಳಿಗೆ ತಿಳುವಳಿಕೆ ಬರಲ್ಲ. ಅವ್ರು ಓದ್ಬಿಟ್ಟು ಏನೋ ಬಂದವ್ರೆ, ಬುಕ್ಕಲ್ಲಿ ಓದಿರ್ತಾರೆ. ಮತ್ತು ಕಾಡಿನ ಬಗ್ಗೆ ಏನು ಅಲ್ಲ, ಪ್ರತಿಯೊಂದು ಬುಕ್ಕಲ್ಲಿ ಓದ್ಕೊಂಡು ಬಂದು ಇಲ್ಲಿ ಬಂದು ಡ್ಯೂಟಿ ಮಾಡ್ತಾರೆ. ಸ್ವಲ್ಪ ಸರ್ವಿಸ್ ಮೇಲೆ ಕಾಡು ಒಳಗಡೆ ಹೋಗ್ತಾರೆ. ನಮ್ದು ಹಂಗೆಲ್ಲ ಹುಟ್ಟಿ ಬೆಳೆದಿರೋದೇ ಕಾಡಲ್ಲಿ. ಹೌದು, ಬೆಳಗ್ಗೆ ಎದ್ದಿನ ಹತ್ತಿನ ಮರ ಮತ್ತು ಕಾಡೆಮ್ಮೆ ಆನೆಗಳನ್ನ ನೋಡ್ಕೊಂಡು ಭಾಳ ಉಣಗೋ. ಎಲ್ಲೋ ಸಿಟಿಯಲ್ಲಿ ಬೆಳೆದು ಬಂದಿರೋ ವ್ಯತ್ಯಾಸ ಇದ್ದಿಲ್ಲ. ಆ ಥರ ನಮ್ಮನ್ನ ಸ್ವಲ್ಪ ಹಿಡಿಯೋದು ಕಷ್ಟನೇ ಅವ್ರಿಗೆ. ಅದರಿಂದ ಅದು ಅಷ್ಟು ದೂರ ಜರ್ನಿ ಆಯಿತು ಆಪರೇಷನ್. ವೀರಪ್ಪನ್ ಕಾಡಲ್ಲಿ ಇದ್ದಿದ್ದು ಒಂದೇ ಕಾರಣದಿಂದ ಪೊಲೀಸರು ಹಿಡಿಯೋಕ್ಕಾಗಿಲ್ಲ. ನಾಡಲ್ಲಿದ್ದು ಹೆಂಗೆ ಬಿಡ್ತಾರೆ? ಈಗ ರಾಜೀವ್ ಗಾಂಧಿನ ಹತ್ಯೆ ಮಾಡಿಬಿಟ್ಟು ಶಿವರಾಸನ್ ಬೆಂಗಳೂರಿಗೆ ಬಂದ, ಎಷ್ಟು ದಿನ ಬಿಟ್ರು? ಹೌದು, ಕರ್ನಾಟಕ ಪೊಲೀಸ್ ಅಂದ್ರೆ ದಡ್ಡ ಹಿಡ್ದಾಕಿಲ್ವಾ? ಅವ್ನು ಸತ್ತಾಗ್ಬಿಟ್ಟು ಸೈನ್ ಇಡ್ತಾನೆ, ಅದು ಬೇರೆ ವಿಚಾರ. ಇರೋ ಜಾಗನ ಪತ್ತ ಹಚ್ಬಿಟ್ರಲ್ಲ, ಲೌಂಡಪ್ ಮಾಡ್ಕೊಂಡ್ರಲ್ಲ, ಬಿಟ್ಟಿಲ್ಲಲ್ಲ. ಕಾಡು ಏನು ಮಾಡೋಕ್ಕಾಗಲ್ಲ ಸರ್ ಅಲ್ವಾ ಸರ್? ಕಾಡು ಒಳಗೆ ಎಷ್ಟು ದೂರ ಹೋಗಿರ್ಬೋದು ನೀವು ವೀರಪ್ಪನ ಜೊತೆ ಎಲ್ಲ? ನಮ್ಗೆ ಆದಷ್ಟು ಕಾಡು ಇರೋ ಮಟ್ಟಕ್ಕೆ ಸುತ್ತಬಿಟ್ಟಿವಿ. ಇರೋ ಏನೇ ಇದು ಹೆಚ್ಚು ಕಮ್ಮಿ ಎಷ್ಟು ಸಾವಿರ ಇದಿರೋದು? 6-7 ಸಾವಿರ ಕಿಲೋಮೀಟರ್, 1000 ಕಿಲೋಮೀಟರ್ ಬರ್ತದೆ. ಓಕೆ, ಕರ್ನಾಟಕ ಮತ್ತು ಕೇರಳ, ತಮಿಳ್ನಾಡು 3 ಸೇರಿ ಊರಲ್ಲಿ. ಸೊ ನೀವು ಪ್ರತಿಯೊಂದು ಜಾಗನೂ ಹೋಗಿದ್ದೀರಾ? ಹೋಗಿರ್ತೀವಿ. ಆದ್ರೆ ನಾವು ಹೋಗೋ ದಾರಿ, ಹೋಗೋ ಬೆಟ್ಟದಲ್ಲಿ ಯಾವ ಅಧಿಕಾರಿ ಬರೋಕ್ಕಾಗಲ್ಲ. ಅಂಥ ಜಾಗನೇ ನೀವು ಹೋಗ್ತೀರಾ? ಜಾಗದಲ್ಲಿ ಅವ್ರೇನು ಮಾಡೋಕ್ಕಾಯ್ತದೆ? ನಾವು ಮಳೆ ಊರಲ್ಲಿ ಹಿಂಗೆ ನಿಂತ್ಕೊಳ್ತೀವಿ, ಅವ್ರು ನಿಂತ್ಕೊಳ್ಳೋಕ್ಕಾಯ್ತದ? ಅಂದ್ರೆ ಮಳೆ ಬರ್ತಿದ್ರು ಹಿಂಗೆ ನಿಂತಿರ್ತೀರ ಸುಮ್ಮನೆ? ಸನ್ನಿವೇಶನ ತಕ್ಕಂತೆ ಊಟ ಅನ್ನೋದ್ರಲ್ಲಿ ಇರ್ತೀವಿ, ಅವ್ರಿಂದ ಇರೋಕ್ಕಾಗಲ್ಲ. ನಾವು ಒಂದು ತಿಂಗಳಿಗೆ ಸ್ನಾನ ಮಾಡಲ್ಲ. ಹೌದು, ಅವ್ರಿಂದ ಇರ್ತದ. ಕಷ್ಟಗಳಿದೆ ಪಾಪ, ಅವ್ರ ಮೇಲೆ ತಪ್ಪಿಲ್ಲೋದು ಭಾಳ ತಪ್ಪು. ಅದರಿಂದ 2004 ಗಂಟೆ ಆಪ್ರೇಷನ್ ಹೇಳ್ಕೊಂಡು ಹೋಗಿದ್ದು. ಅದಿಲ್ಲದೆ ನಾವು ನಮ್ಮ ವರ್ಕಿಂಗ್ ಮಾಡೋದು ನೈಟ್ 9 ಗಂಟೆಗೆ ಮೇಲೆ ನಿಮ್ಮ ಕೆಲಸ ಶುರುವಾಗೋದು. ಈಗ ಬಂದು ಹೆಂಗೆ ವನ್ಯ ಪ್ರಾಣಿಗಳು, ಕೆಲವು ಜಾತಿಗಳು ನೈಟಲ್ಲಿ ಮಾತ್ರ ಬಂದು ಮೇಚಲ್ಗೆ ಬರ್ತಾರೆ. ಮೇದ್ಬಿಟ್ಟು ಹೋಗಿ ಹಗಲ ಟೈಮಲ್ಲಿ ಒಂದು ಜಾಗದಲ್ಲಿ ಮಲ್ಕೊಳ್ತಾರೆ. ಆ ಥರ ನಾವು. ಸೊ ನೀವು ಅದೇ ಥರ ನೈಟ್ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ 3-4 ನಾವು ಸೆಟಲ್ಮೆಂಟ್ಗೆ ಹೋಗ್ಬಿಡೋದು. ಅವ್ರು ನಮ್ಗೆ ಏನು ಮಾಡೋಕ್ಕಾಯ್ತು? ಟಾರ್ಚ್ ಹೊಡೆಯಲ್ಲ, ಏನು ಹೊಡೆಯಲ್ಲ. ಅವ್ರು ಕಾಡು ಒಳಗಡೆ ಇದ್ದರೆ ಮಾತ್ರ ಸುಮ್ಮನೆ ಒಂದು 10 ಅಡಿ ಡಿಫ್ರೆನ್ಸ್ಲು ಹೋದ್ರಲ್ಲಿ ಹೋಗ್ಬೋದು, ಕಂಟಿನ್ಯೂಕ್ಕಾಗಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಸೊ ಒಟ್ಟು ಕಾಡೇ ವೀರಪ್ಪನಿಗೆ ಅಡ್ವಾಂಟೇಜ್.
ಇನ್ನೇನು ಅಲ್ಲ. ಕಾಡಿನ ಬಗ್ಗೆ ಒಳ್ಳೆ ಪರಿಚಯ ಇತ್ತು ನಮಗೆ. ಹಾಂ, ನಿಮಗೂ ಇತ್ತು, ವೀರಪ್ಪನಿಗೂ ಇತ್ತು. ಇಲ್ಲ, ಎಲ್ರಿಗಿತ್ತು. ಒಬ್ಬರಿಗೆಂದು ಹೇಳೋ ತಪ್ಪು. ಹಾಂ, ಈಗ ಒಂದು ಸೌಂಡ್ ಮಾಡಿದ್ರೆ ಇದು ಆನೆ ಬಂತು, ಇದು ಬಂದು ಕಾಡೆಮ್ಮೆ, ಇದು ಬಂದು ಜಿಂಕೆ, ಇಲ್ಲ ಹಾವು ಹೋಯ್ತದೆ, ಇದೆಲ್ಲ ಒಂದು ಟಾರ್ಗೆಟ್ ಮಾಡೋಷ್ಟು ಶಕ್ತಿ ಇತ್ತು ನಮಗೆ. ನೀವು ಆನೆ ಹೊಡೆಯೋದು ಬಿಟ್ಟು ಬೇರೆ ಏನು ಇದು ಮಾಡ್ತಿದ್ರಿ? ಬೇರೆ ಗಂಧದ ಮರ ಹೊಡೆಯೋಕೆ ಸ್ಟಾರ್ಟ್ ಮಾಡೋವಾಗ ನಾವು ಬಂದು ಸಾಯಿಬ್ರ ಸರೆಂಡ್ ಆಗ್ಬಿಟ್ಟಿವಿ. ಗಂಧ ಮರ ಸ್ಟಾರ್ಟ್ ಮಾಡಿದಾಗ ನೀವಿರಲಿಲ್ಲ. ಬಟ್ ಆನೆ ಕಮ್ಮಿ ಆಯಿತು ಅಂತ ಗಂಧದ ಮರ ಸ್ಟಾರ್ಟ್ ಮಾಡಿದಲ್ವ ವೀರಪ್ಪನು? ಇಲ್ಲ ಸರ್, ಇದು ಬಹಳ ಈಜಿಯಾಗಿ ದುಡ್ಡು ಆಯ್ತದಲ್ಲ, ದಂತಕ್ಕಿಂತ ಗಂಧದ ಮರ. ಹೌದು. ಆನೆ ಅನ್ನೋದು ಜೀವದ ಜೊತೆಗೆ ಹೋರಾಟ. ಒಂದು ರಿಸ್ಕ್. ಆನೆ ಬಿದ್ರೆ ನಮ್ಗೆ ದುಡ್ಡು, ಆನೆಕಾಗಿ ನಾವು ಸಿಕ್ಕಿದ್ರೆ ಬಡ್ಡು. ಹೌದು, ಹಂಗೆ ಇದು ಹಂಗೆಲ್ಲ ಸುಮ್ಗೆ ಬಿದ್ದಿದೆ ಸೌದೆ, ಎತ್ಕೊಂಡು ಕಡ್ಕೊಂಡು ಹೋಗೋದು. ಸಾವಿರಾರು ಜನ ಹೋಯ್ತಾರೆ, ಎತ್ಕೊಂಡು ಬಂದು ಹಾಕ್ತಾರೆ, ಲೋಡ್ ಮಾಡಿ ಕಳ್ಸೋದು. ಇದು ದುಡ್ಡು ಬರ್ತದೆ. ಆಮೇಲೆ ಅದೆಲ್ಲ ಸ್ವಲ್ಪ ಎಸ್ಟೇಪ್ನ ಟೈಟ್ ಮಾಡಿದ್ಮೇಲೆ ಈ ಕಿಡ್ನಾಪಿಂಗ್ ಹೋಗಿದ್ದು. ಅದು ಕಿಡ್ನಾಪಿಂಗ್ ಸ್ಟಾರ್ಟ್ ಮಾಡಿದ್ದು. ಇದು ಒಳ್ಳೆ ದುಡ್ಡು ಆಯ್ತದಿಲ್ಲ, ಬಂದು ಅರ್ಜುನ ಹಿಡಿಯ ಅರ್ಜುನಂದು ಅಣ್ಣವ್ರು ರಾಜ್ಕುಮಾರ್ ಅವೆಲ್ಲ ಕಿಟ್ನಾಪ್ ಮಾಡ್ದ. ಆಮೇಲೆ ನಾಗಪ್ಪಾಜಿ ಮಾಜಿ ಮಂತ್ರಿಗಳನ್ನ ಕಿಟ್ನಾಪ್ ದುಡ್ಡು ಮಾಡ ಹಿಂಗೆ ನುಕ್ಕೊಂಡ. ಇದು ಇನ್ನೂ ಈಜಿ. ಸೊ ಅವ್ರಿಗೆ ವಯಸ್ಸು ಆಗ್ತಾ ಆದಷ್ಟು ಈಸಿಯಾಗಿ ಏನೇನೆಲ್ಲ ಸಿಗುತ್ತೆ ಅದನ್ನ ಕ್ರಿಯಾಕ್ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ಸರ್, ನೀವು ಬೇಟೆಗೆ ಹೋಗ್ತಿದ್ರು, ಆನೆ ಬೇಟೆಗೆ ಹೋಗ್ತಿದ್ರಲ್ಲ, ಎಷ್ಟು ದಿವಸ ಹೋಗ್ತಿದ್ರಿ ನೀವು? ಸರ್ ಹೋದ್ರೆ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಕಾಯ್ತದೆ, ಆ ಥರ ಹೋಗ್ತಿದ್ರ? ಅಂದರೆ ಊಟ ತಿಂಡಿ ಎಲ್ಲ ಈಗಲೇ ರೇಷನ್ ಎಲ್ಲ ತಗೋ ಹೋಗ್ತಿದ್ರಿ? ಇಲ್ಲಿಂದ ಇಲ್ಲಿದೆ ಹೊರಟೋದು. ಈ ಮನೆ ಹತ್ರ ಈ ವೀರಪ್ಪನ ಮನೆಯಿಂದನೇ ಹೊರಡೋದು, ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಟೋದು. ಒಂದ್ಸಲಿ ಸ್ಟಾರ್ಟಿಂಗ್ ಪೂಜೆ ಮಾಡಿ ಹೊರಟೋದು, 7 ಗಂಟೆ 8 ಗಂಟೆಗೆ ಹೊರಟೋದು. ರೇಷನ್ ತೀರೋದ್ರೆ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿಸ್ಕೊಳ್ಳೋದು, ಅಲ್ಲಿ ಗೊತ್ತಿರೋರ ಹತ್ರ. ಪಕ್ಕದಲ್ಲಿ ಅಲ್ಲಿ ಅಲ್ಲೇ ಹೋಗಿ ತಗೊಬರೋದು. ಹಾಕಿ ಬಟ್ಟೆ ಬಿಚ್ಚಿಬಿಟ್ಟು ಸ್ಥಳ ಗಿಡ ಮಾಡ್ಕೊಂಡು ಹೋಗಿ ಪಂಚೆ ಗಿಂಚೆ ಕಟ್ಕೊಂಡು ಹೋಗಿ ಶಾಪ್ ಮಾಡಿ ಯಾವ ನಾವು ಟೂರ್ ಬಂದಿರ್ತೀವಿ, ಇಲ್ಲ ಅಂದ್ರೆ ಕೆಲಸ ಏನೋ ಒಂದು ಹೇಳ್ಬಿಡೋದು ಅವ್ರಿಗೆ. ಹೇಳ್ಬಿಟ್ಟು ಅಷ್ಟು ರೇಷನ್ ತಗೊಂಡು ಹೋಗ್ತೀವಿ, ಈ ಥರ ಕೆಲ್ಸಕ್ಕೆ ಬಂದಿರ್ತೀವಿ ಎಸ್ಟೇಟ್ಗಳಿಗೆ ತಗೊಂಡು ಬಂದು. ನೀವು ಒಂದ್ಸಲಿ ಹೋದ್ರೆ ಎಷ್ಟು ಕೆಜಿ ದಂತ ಬರೋ ಗಂಟೆ ಬಿಡ್ತಿರ್ಲಿಲ್ಲ? ಹೇಳಕ್ಕಾಗಲ್ಲ ಸರ್, 100 kg ಬರ್ತಾಯಿದೆ, 150, 50 kg ಹೆಂಗೆ ಸಿಗ್ತದೆ ಹಂಗೆ. ನೀವು ನೋಡಿರೋದ್ರಲ್ಲಿ ಹೈಯೆಸ್ಟ್ ಸಿಕ್ಕಿದ್ದು ಎಷ್ಟು ನಿಮಗೆ? ಹೈಯೆಸ್ಟು 200 kg, 150 kg. 200 kg ಸಿಕ್ಕಿತ್ತಾ? ಒಳ್ಳೆ ಒಂದು. ಅಂದರೆ ಇಡೀ 3 ಗ್ಯಾಂಗು ಸೇರಿನ ಅಥವಾ ಒಂದೇ ಗ್ಯಾಂಗಲ್ಲ? ಒಂದೊಂದು ಗ್ಯಾಂಗಿಗೆ. ಒಂದು ಗ್ಯಾಂಗಲ್ಲಿ ಎಷ್ಟು ಇರ್ತಿದ್ರಿ ಅವಾಗ? ಒಂದು ಗ್ಯಾಂಗ್ಗೆ ಒಂದು 200 kg ಸಿಗ್ತದೆ ಅಂದರೆ ನಮ್ಗೆ 200 kg ಸಿಕ್ಕಿದ್ರೆ ಅವನಿಗೊಂದು 150 kg 100 kg ಸಿಕ್ಕಿರ್ಬೋದು. ಅಲ್ಲ ಗೊತ್ತಾಯ್ತು, ಬಟ್ ಆ ಗ್ಯಾಂಗಲ್ಲಿ ಎಷ್ಟು ಜನ ಇರ್ತಿದ್ರು ಒಂದು ಗ್ಯಾಂಗಲ್ಲಿ? ಒಂದು ಗ್ಯಾಂಗಲ್ಲಿ 9 ಜನ, ಇಲ್ಲಾಂದ್ರೆ 11 ಜನ. 9ರಿಂದ 11 ಜನ ಹೋಗಿ ಒಂದು 200 kg 250 kg ತಗೊಬರ್ತಿದ್ರಿ. ಎಷ್ಟು ಆನೆ ಹೊಡಿಬೇಕಿತ್ತು ನೀವು ಅಷ್ಟು ಕೆಜಿ ತರಬೇಕು ಅಂದರೆ? ಅದು ಒಂದು 4 ಆನೆ 5 ಆನೆಯಲ್ಲಿ ಕೂಡ ಸಿಕ್ಬಿಡ್ಬೋದು. ಹೌದಾ? ಒಂದು 50 kg 60 kg ಬರೋ ಇದಂತ. ಈಗ ನಮ್ಮ ಭೀಮಾ ಅರ್ಜುನ ಇರ್ತಾನಲ್ಲ, ಅಂಬಾರಿ ಓದ್ತಾರಲ್ಲ, ಅಂತ ವ್ಯಕ್ತಿಗೆಲ್ಲ ಸಿಕ್ಕಿದ್ರೆ ಒಂದು 4-5 ಸಿಕ್ಕಿದ್ರೆ ಸಾಕು, ಜಾಸ್ತಿ ಸಿಕ್ಬೇಕಾಗಿಲ್ಲ. ಒಳ್ಳೆ ಇದು ಬಲ್ತಿರೋದು. ಒಂದು 30 kg ಅಂದರೆ ಒಂದು 7-8 ಆನೆಗಳು ನೋಡಿಬೇಕು. ಹೆಂಗೆ ಸಿಗ್ತದೆ ಹಂಗೆ. ಒಟ್ಟು ದುಡ್ಡನ್ನ ಒಂದೇ ಸಮ ಹಂಚ್ತಾ ಇದ್ರು ಅಥವಾ ಅದರಲ್ಲೂ ಏನಾದರೂ ಇಲ್ಲ ಸರ್, ಪಾಲು ದೇವ್ರಿಗೆ ಅಂದ್ಬಿಟ್ಟು ಒಂದು ಪಾಲು, ವೆಪ್ಪನಿಗೆ ಒಂದು ಪಾಲು, ಒಡೆಯವನಿಗೆ 2 ಪಾಲು. ಹೌದಾ? ಹೆಲ್ಪರ್ಗೆ 1. ಈಗ ಅವ್ನಿಗೆ 2,000 ಅಂದರೆ ಒಡೆಯವನಿಗೆ, ಹೆಲ್ಪರ್ಗೆ 1,000, ದೇವ್ರಿಗೆ 1,000, ವೆಪ್ಪನಿಗೆ 1,000, ರೇಷನ್ಗೆ 1,000, ಹಿಂಗೆ ಎಲ್ಲ ಹಂಚ್ಬಿಡೋದು. ಹಂಗಾರೆ ನಿಮ್ಗೆ ಎಷ್ಟು ಸಿಗೋದು ಹಂಗಾದ್ರೆ? ನಮಗೇನು 1,500-2,000 ಸಿಕ್ಕೋದು ಅಷ್ಟೇ. 1,500-2,000 ಇವತ್ತಿನ ಮಟ್ಟಿಗೆ ಅದು ಎಷ್ಟಿರ್ಬೋದು ದುಡ್ಡು? ಇವತ್ತು ಅದೊಂದು 2 ಲಕ್ಷದ ವ್ಯಾಲ್ಯೂ ಇದೆ. ಅವಾಗ ನೀವು 1-1.5 ಸಾವಿರ 2 ಸಾವಿರ ದುಡ್ಡು, ಇವಾಗ 2 ಲಕ್ಷ ಇದೆ. ಅವತ್ತೇನು ಒಂದು 250 ರೂಪಾಯಿಗೆ ಒಳಗಡೆ ಒಂದು 8 ಗ್ರಾಮ್ ಚಿನ್ನ. ಇವತ್ತು 8 ಗ್ರಾಮ್ ಚಿನ್ನ 1 ಲಕ್ಷ. ಹೌದೌದು. ಸೊ ಹಂಗಾರೆ ನೀವು ಆ ದುಡ್ಡನ್ನೆಲ್ಲ ಏನು ಮಾಡಿದ್ರಿ? ಹೆಂಗಾದ್ರೆ ಖರ್ಚು ಮಾಡೋದೇ ಸರ್, ಬೇರೆ ಏನಿಲ್ಲ. ಎಲ್ಲ ಈ ಕಾಡಿಗೆ ಬರೋಕ್ಕಾಗಿಲ್ಲಲ್ಲ, ಹುಡುಗರು ಇರ್ತಾರಲ್ಲ, ಒಂದು 5-6 ಜನ ಸೇರ್ಕೊಳ್ಳೋದು, ಪಿಕ್ಚರ್ಗೆ ಹೋಗೋದು, ಅದು ಮಾಡೋದು ಇದು ಮಾಡೋದು, ಅವ್ರಿಗೆಲ್ಲ ಬಟ್ಟೆ ಎತ್ಕೊಡೋದು, ಒಳ್ಳೆ ಜಾಲಿ ಮಾಡೋದು. ನಮ್ಗಿಂತ ಇರೋ ಯಾರು ಇರ್ತಾರೆ ದೇಶದಲ್ಲಿ, ಹಂಗೆ ನಾವು ತಿಳ್ಕೊಂಡಿದ್ದು. ದೇಶ ಗೊತ್ತಿಲ್ಲಲ್ಲ. ಇಲ್ಲಿ ಸ್ವಲ್ಪ ಪ್ರಾಪರ್ಟಿ ಅವನು ವೀರಪ್ಪನ ಮಾಡ್ದ, ಮತ್ತು ನಲ್ಲೂರು ಮಾದಿನ ಸ್ವಲ್ಪ ಪ್ರಾಪರ್ಟಿ ಮಾಡ್ಕೊಂಡ. ಜಮೀನಿಗೆ ಮಾಡೋನು. ನಮ್ಮದೆಲ್ಲ ಏನು ಮಾಡೋಕ್ಕಾಗಿಲ್ಲ. ಇದು ಯಾರು ಮಾಡಿಲ್ಲ, ಎಲ್ಲ ಹಾಳಾದವ್ರೆ. ಎಲ್ರಿಗೂ ಇವಾಗ ಜೀವಂತವಾಗಿ ಉಳಿದಿರೋದೇ ದೊಡ್ಡ ವಿಷಯ. ಅವ್ರು ಮಾಡಿರೋದನ್ನೆಲ್ಲ ನೆನೆಸ್ಕೊಂಡ್ರೆ, ಈಗ ನೀವೇ ಆದ್ರೂ ನಿಮ್ಮ ಜೀವನದಲ್ಲಿ ನೀವೇನೇನೆಲ್ಲ ಮಾಡಿರೋ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನೀವು ಬದುಕಿರೋದೇ ನಿಮಗೆ ಒಂದು ಖುಷಿ. ದೊಡ್ಡ ವಿಷಯ. ಅದಕ್ಕೆ ಸಾಹೇಬ್ರೇ ಕಾರಣ, ಶ್ರೀನಿವಾಸ್ ಅವರೇ ಕಾರಣ. ಅವ್ರನ್ನೇ ನಾವು ಇವತ್ತು ಬೆಳಗ್ಗೆ ಎದ್ದು ಅವ್ರನ್ನೇ ನೆನೆಸ್ಕೊಳ್ಳೋದು. ನಮ್ಗೆ ದೇವ್ರು, ಮನೆ ದೇವರು ಅವರು, ಶ್ರೀನಿವಾಸ್ ಸಾಹೇಬ್ರು. ಮತ್ತು ಇವತ್ತು ಅರಣ್ಯ ಇಲಾಖೆಯಲ್ಲಿ ನಮಗೆಂದು ಒಂದು
ಮರ್ಯಾದೆ ಬೆಂಬಲ ಕೊಡ್ತಾರೆ. ಈಗಲೂ ನೀವು ಸರೆಂಡರ್ ಆಗಿ ಇದು ಮಾಡಿದ್ದೀರಾ ಅಂತ ಹೋಗ್ಲಿ CCF ಆಗಲಿ PCCF ಹತ್ರ ಹೋದ್ರಣ ಬಾಯ ಕುಂತ್ಕೊಳ್ಳಿ ಅಂತಾರೆ. ನಮ್ಮ ಬಂದು ಕಳ್ಳನಾಗಿ ನೋಡಲ್ಲ ಅವರು. ಕಳ್ತನ ಮಾಡಿರೋದು ನಿಮ್ಮ ಮನೆ ಬರ, ಅದು ಕಾನೂನು ಪ್ರಕಾರ ಬಂದೆಲ್ಲ ಮುಗಿಸ್ಕೊಂಡಿಲ್ಲ, ನಮ್ಗೆ ಸಂತೋಷ. ಜೀವನದಲ್ಲಿ ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ, ತಪ್ಪು ಮಾಡಿ ಬುದ್ಧಿ ಕಲ್ತು ತಿದ್ದಿ ಬರಬೇಕು, ಮತ್ತೆ ಜೀವನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೋತಾರಲ್ಲ, ಅದು ಒಳ್ಳೇದು ವಿಷಯ. ಅದನ್ನ ಬಂದು ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ ಸರ್. ಹೌದು ಹೌದು. ಈಗ ನನಗೆ ಒಂದೊಂದು ದಿನಾನು ಕಷ್ಟನೇ. ಯಾಕಂದ್ರೆ ಯಾವ ತಪ್ಪು ಕೂಡ ಸಿಕ್ಬಾರ್ದಲ್ಲ, ಮಾತಲ್ಲಿ ಕೂಡ ಸಿಕ್ಬಾರ್ದು. ಅದ್ರೊಂದು ಭಯ ಯಾವಾಗ್ಲೂ ಇರುತ್ತೆ. ಅದು ಮೈಂಡ್ ಸೆಟ್ ಕುಂತ್ಕೊಂಡೇ ಇರ್ತದೆ. ಎಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ, ಇಲ್ಲಿ ತಪ್ಪಾಗ್ಬಿಡ್ತದೋ ಅಂದ್ಬಿಟ್ಟು. ಈಗ DCF ಸಾಹೇಬರು ಫ್ಯಾಮಿಲಿ ಫೋನ್ ಮಾಡಿದ್ರೆ ನಾನು ಫೋನ್ ಅಟೆಂಡ್ ಮಾಡ್ತಾರೆ. ಹೌದಾ? ಅವ್ರ ಬಾವ ಅವ್ರ ತಂಗಿ ಎಲ್ಲ ಪ್ರೀತಿಯಿಂದ ಮಾತಾಡ್ತಾರೆ, ನೋಡ್ಕೊಳ್ತಾರೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸುಮಾರು ಹೆಲ್ಪಿಂಗ್ ಮಾಡ್ತಾರೆ. ಸರ್, ಇದು ವೀರಪ್ಪನ್ ಗ್ಯಾಂಗ್ದು, ಅದನ್ನ ಅಲ್ಲೇ ಮಾತಾಡ್ಬಿಡೋಣ ಬಿಡಿ, ಸದ್ಯಕ್ಕೆ ಇಲ್ಲಿ ಸಾಕು ಸರ್. ಬಟ್ ಹೊಗೇನಕಲ್ ರೂಟ್ ಇದೆನಾ? ಇದೆ ಸರ್, ಇದೆ ಸರ್. ಓಕೆ 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 ಓಕೆ. ಆದರೆ ಇದೊಂದೇ ರೂಟ್ ಇರೋದು ಹೊಗೇನಕಲ್ಗೆ? ಸರ್, ಒಟ್ಟು ಇದು ಈ ರೀತಿ ಕುರಿ ಕಾಯೋರೇ ಮೇಯ್ನು ಮಾಹಿತಿದಾರ ಆಗಿದ್ರಲ್ವ ವೀರಪ್ಪನ್ಗೆ? ಅವರೇ ಮೇಯ್ನು ಈ ರೇಷನ್ ಕೊಡೋದಾಗ್ಲಿ ಅಥವಾ ಮಾಹಿತಿ ಕೊಡೋದಾಗ್ಲಿ. ಆಚೆ ಇರೋರು. ಬಟ್ ಗೋಪಿನಾಥಂ ಜನ ವೀರಪ್ಪನ್ಗೆ ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ ಸರ್. ಮಾಡಲಿಲ್ಲ. ಒಂದು ಸ್ವಲ್ಪ ಜನ ಇದ್ರು, 10% ಇರ್ಬೋದು. ಅದೆಲ್ಲ ದುಡ್ಡಿನ ಆಸೆಗೆ. ಆ ದುಡ್ಡಿನ ಆಸೆಗೆ 90% ಸಾಹೇಬ್ರ ಕಡೆನೆ. ವೀರಪ್ಪನ ತಂಗಿ ಜೊತೆಗೆ ಸಂಬಂಧ ಇಟ್ಕೊಂಡು ಏನೋ ಒಂದು ಮಾತನ್ನ ಅವರು ನಮ್ಮ ರಾಷ್ಟ್ರದಲ್ಲಿ ಮಾತ್ರಲ್ಲ, ಹೊರ ರಾಷ್ಟ್ರದಲ್ಲಿ ಕೂಡ ಖಂಡಿತ ಒಪ್ಕೋಬಾರ್ದು. ಅದು ಬಹಳ ಒಂದು ತಪ್ಪಾದ ವಿಷಯ. ಅಪಹರಣ ಮಾಡಿರೋದು ಅವ್ರ ಮೇಲೆ ಎಲ್ಲ ಹೇಳೋ ಮಾತನ್ನು ನಂಬಿದ್ರೆ ಸರಿ ಸರ್, ಹಂಗೆ ಕೂಡ ಇಟ್ಕೊಳ್ವಾ. ಅವನು ಅಷ್ಟೊಂದು ಒಳ್ಳೆ ವ್ಯಕ್ತಿ, ಸತ್ಯ ವ್ಯಕ್ತಿ ಅಂತ ಇಟ್ಕೊಳ್ಳೋ ನಾವು. ನನ್ನ ಮಗ ಸಣ್ಣ ಇದ್ದೀನಿ ಬಾಯಿ ಎಂದು ಕರೆದ್ಬಿಟ್ಟು ಯಾಕೆ ಕೊಡ್ದ? ಒಳ್ಳೆ ಮಾಡಿಸ್ತಾನೆ, ಇದು ಸಾಯಿಸಬಾರ್ದಲ್ಲ. ಇಲ್ಲ DCF ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗು, DCF ಕಿಡ್ನಾಪ್ ಮಾಡ್ಕೊಂಡು ಹೋಗು. ಕಿಡ್ನಾಪ್ ಮಾಡಿ ಅದು ಏನೋ ದುಡ್ಡಿನ ಇದು ಮಾಡಿರೋ ತಲೆ ಕಡ್ದಿದ್ದಾನೆ ಅಂದ್ರೆ ಅವನಿಗೆ ಇನ್ನೆಷ್ಟು ಇದು ಇರ್ಬೇಕು ನೋಡಿ. ಇರ್ಬೇಕು. ಕಾರಣ ಎಲ್ಲ ಜನಗಳೆಲ್ಲ DCF ಕಡೆ ಹೋದ್ರಲ್ಲ, ಅದು ಅವನಿಗೆ ಅಂದ್ರೆ ನಮ್ಮವರೇ ನಮಗೆ ಸಾಥ್ ಕೊಡ್ಲಿಲ್ಲ ಅಂತ ಆ ದ್ವೇಷದ ಮೇಲೆ ಅದೇ ಕೆಲಸ ಮಾಡೋದು. ಇಡೀ ಕರ್ನಾಟಕ ರಾಜ್ಯವೇ ಬರ್ತಾರೆ ಸರ್. ನಿಮಗೆ ರಸ್ತೆ ಒಂದು ಬಾರಿ ಇನ್ನೂ ಚೆನ್ನಾಗಿ ಆಗ್ಬಿಟ್ರೆ ಒಳ್ಳೆ ಜನಗಳು ಬರ್ತಾರೆ. ಲಾಸ್ಟ್ ಯಾವಾಗ ಮಾಡಿದ್ದು ರಸ್ತೆನ? 2002ರಲ್ಲಿ. 2002ರಲ್ಲಿ ಮಾಡಿದ ರಸ್ತೆ ಇದು.